ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹಗಿನ್ವಾಳು ಗ್ರಾಮದ ನೂತನ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ಉದ್ಘಾಟನೆ ಮತ್ತು ಕಳಶ ಪ್ರತಿಷ್ಠಾಪನೆ ಕಾರ್ಯ ಸೋಮವಾರ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಶ್ರೀ ದರೆಗೆ ದೊಡ್ಡವರ ಸಂಸ್ಥಾನ ಮಠದ ಶ್ರೀ ಕಿರಣ್ ಬುದ್ಧಿ ಅವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ರು. ಇದಕ್ಕೂ ಮುನ್ನ ಬೆಳಿಗ್ಗೆ 6 ಗಂಟೆಗೆ ಹಾಲರಬೆ ಉತ್ಸವ ಹಾಗೂ ಕಂದಾಯ ಕಳಶ ಮೆರವಣಿಗೆಯನ್ನ ಮಾಡಲಾಯಿತು. ತಮಟೆ ವಾದ್ಯಗೋಷ್ಠಿ ಮೂಲಕ ತಲೆ ಮೇಲೆ ಕಳಶ ಹೊತ್ತ ಬಾಲೆಯರು, ಮಹಿಳೆಯರು ಮತ್ತು ಪುರುಷರುಗಳು ಗ್ರಾಮದ ಬಸವೇಶ್ವರ ದೇವಸ್ಥಾನದಿಂದ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದವರೆಗೂ ಮೆರವಣಿಗೆ ಸಾಗಿದ್ರು. ಮೆರವಣಿಗೆಯಲ್ಲಿ ಸುತ್ತಿಗೆ ಸುರ್ಪಾನಿಗಳು ಕೂಡ ನೋಡುಗರ ಗಮನ ಸೆಳೆದ್ವು. ಹೀಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ತಲೆ ಮೇಲಿನ ಕಳಶಗಳನ್ನ ದೇವಸ್ಥಾನದ ಸುತ್ತ ಸಾಲಾಗಿ ಜೋಡಿಸುವ ಮೂಲಕ ಸಮಾರೋಪಗೊಳ್ತು. ನೋಡ ಮುಂದೆ ಹಿಂದೆ ನೋಡೋ ಒಂಚೂರು. ಇದಾದ ಬಳಿಕ ವಿನಯ್ ಗುರುಜಿ ನೇತೃತ್ವದ ಅರ್ಚಕರ ತಂಡದಿಂದ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಯಿತು. ಶುಭ ಮಕರ ಲಗ್ನದಲ್ಲಿ ಪುಣ್ಯಹ, ಪಂಚಗವ್ಯ, ದೇವನಾಂದಿ, ಕಂಕಣ ಧಾರಣೆ ನಂತರ ಶ್ರೀ ಕಂದಾಯ ಪ್ರತಿಷ್ಠಾಪನೆ, ಪ್ರತಿಷ್ಠಾ, ಕಾಲಾಹವಾನೆ, ಮೂಲ ಮಂತ್ರ ಹೋಮದೊಂದಿಗೆ ಪೂರ್ಣಾಹುತಿ ದೇವತಾ ಕಾರ್ಯಗಳೊಡನೆ ರಾಜೋಪಚಾರ, ಮಂತ್ರಪುಷ್ಪ ಇತ್ಯಾದಿ ದೇವತಾ ಕಾರ್ಯ ಮತ್ತು ಇತರೆ ಪೂಜಾ ಕೈಂಕರ್ಯಗಳನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿ ದೇವಸ್ಥಾನದ ಗೋಪುರದ ಮೇಲೆ ಕಳಶವನ್ನ ಪ್ರತಿಷ್ಠಾಪಿಸಲಾಯಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ದರೆಗೆ ದೊಡ್ಡವರ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ BS ಜ್ಞಾನಾನಂದ ಚನ್ನರಾಜರ ಸ್ವಾಮೀಜಿ ವಹಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಅವರ ಮಗ ಶ್ರೀ ಕಿರಣ್ ಬುದ್ಧಿ ಅವರಿಗೆ ಊರಿನ ಗ್ರಾಮಸ್ಥರು ಭರ್ಜರಿ ಸ್ವಾಗತ ಕೋರಿದ್ರು. ದೇವಸ್ಥಾನದ ಒಳ ಪ್ರವೇಶಿಸಿದ ಅವರು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಕಂದಾಯಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಶಕ್ತಿಯನ್ನ ತುಂಬಿದ್ರು. ಹೀಗೆ ಪೂಜೆ ಸಲ್ಲಿಸಿ ಗರ್ಭಗುಡಿಯಿಂದ ಹೊರ ಬಂದ ಬಳಿಕ ಅವರಿಗೆ ಊರಿನ ಗ್ರಾಮಸ್ಥರುಗಳು ಪಾದ ಪೂಜೆ ನೆರವೇರಿಸಿ ಭಕ್ತಿಪೂರ್ವ ನಮನವನ್ನ ಸಲ್ಲಿಸಿದ್ರು. ಈ ಸಂದರ್ಭ ಭಕ್ತರು ಕೂಡ ಕಾಲಿಗೆ ಬಿದ್ದು ತಮ್ಮ ಶ್ರದ್ಧಾ ಭಕ್ತಿಯನ್ನ ಮೆರೆದ್ರು. ನಾವೇನೋ ಕೆಲಸ ಮಾಡಕ್ ಬಂದು ನೀನು ಯಾರಿಗಲ್ಲಿ ತೋರಿಸ್ತೇವೆ ವಿಡಿಯೋ ಕಾಲಲ್ಲಿ.
ಆಯ್ತು ಇಲ್ಲಾಗ ಎರಡು ನಿಮಿಷ ಈಗ ಒಂದು ನಿಮಿಷ ಈ ವೇಳೆ ಉಪ್ಪಾರ ಜನಾಂಗದ ಮುಖಂಡರು ಹಾಗೂ ಗ್ರಾಮದ ಮುಖಂಡ ಮುಗಶೆಟ್ಟಿ ಸೇರಿದಂತೆ ಊರಿನ ಯಜಮಾನರು ಮತ್ತು ಗ್ರಾಮಸ್ಥರುಗಳು ಶ್ರೀ ಕಿರಣ್ ಬುದ್ಧಿ ಅವರಿಗೆ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಗೌರವಿಸಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಶ್ರೀ ಕಿರಣ್ ಬುದ್ಧಿ ಅವರು ಹಗಿನ್ವಾಳು ಗ್ರಾಮದ ಜನರ ಈ ಶ್ರದ್ಧಾ ಭಕ್ತಿ ನೋಡಿ ಖುಷಿಯಾಗಿದೆ. ಧರೆಗೆ ದೊಡ್ಡವರು ಎನ್ನಲಾಗುವ ಮಂಟೇಸ್ವಾಮಿ, ಸಿದ್ದಪ್ಪಾಜಿ ಮತ್ತು ರಾಚಪ್ಪಾಜಿ ಅವರ ಮೇಲೆ ಈ ಭಾಗದ ಜನ ನಂಬಿಕೆ ಇಟ್ಟಿದ್ದು, ಇದರ ಫಲವಾಗಿ ಇವತ್ತು ದೇವಸ್ಥಾನ ಉದ್ಘಾಟನೆಯಾಗಿದೆ. ಮುಂದೆ ಇದೇ ಭಕ್ತಿ ಮತ್ತು ಪರಂಪರೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವ ಕಾರ್ಯ ಊರಿನ ಗ್ರಾಮಸ್ಥರು ಮಾಡಬೇಕು. ಸಮಸ್ತ ಗ್ರಾಮಸ್ಥರಿಗೆ ಮುಂದಿನ ದಿನಗಳಲ್ಲಿ ಒಳಿತಾಗಲಿ, ಗ್ರಾಮದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ನಿರ್ಮಾಣವಾಗಲಿ ಅಂತ ಹಾರೈಸಿದ್ರು. ದೇವಸ್ಥಾನ ಇವತ್ತು ವಿಸಿಟ್ ಮಾಡಿದ್ದೀರಾ? ನನಗೆ ತುಂಬ ಖುಷಿ ಆಯಿತು. ನಂದು ಇದು ಸುಮಾರು ಓಪನಿಂಗಲ್ಲಿ ಇದು ಒಂದು ಓಪನಿಂಗ್ ಆಗಿದೆ. ಯಾಕೆಂದರೆ ಇಷ್ಟು ಪ್ರೀತಿ ಕೊಡೋದ್ರಿಂದ ತುಂಬ ಖುಷಿ ಇದೆ. ನಮ್ಮ ತಂದೆ ಬರದೇ ಇರೋ ಕಾರಣದಿಂದಾಗಿ ನಾನು ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಏನು ಹೇಳ್ತೀರಾ ಸರ್? ಮೈಸೂರು ಚಾಮರಾಜನಗರದಲ್ಲಿ ಮಂಟೇಸ್ವಾಮಿ ಭಕ್ತರು ಸಾಕಷ್ಟು ಇವತ್ತಿಗೂ ಸಹ ನಂಬಿಕೆ ಉಳಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕೆಂದರೆ ಅದು ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿರೋಂಥದ್ದು. ಎಲ್ರಿಗೂ ದೇವರ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾರೆ. ಗ್ರಾಮಸ್ಥರಿಗೆ ಏನು ಹೇಳ್ತೀರಾ ಸರ್? ಇವತ್ತು ಉದ್ಘಾಟನೆ ಆಗಿದೆ, ಯಾವ ಥರ ದೇವಸ್ಥಾನ ಕಾಪಾಡ್ಕೊ ಹೋಗಿ ಅಂತ. ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಒಳ್ಳೇದಾಗಲಿ, ಯಾವಾಗಲೂ ಆಯುಷ ಆರೋಗ್ಯ ಕೊಟ್ಟು ದೇವರು ಒಳ್ಳೇದು ಮಾಡಲಿ. ಪೂಜಾ ಕೈಂಕರ್ಯ ನೆರವೇರಿಸಿದ ವಿನಯ್ ಗುರೂಜಿ ಕೂಡ ಮಾತನಾಡಿ, ಹಗಿನ್ವಾಳು ಗ್ರಾಮ ತುಂಬಾನೇ ವಿಶೇಷ. ಈ ಗ್ರಾಮದಲ್ಲಿ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ಉದ್ಘಾಟನೆ ಮತ್ತು ಕಳಶ ಪ್ರತಿಷ್ಠಾಪನೆಯಾಗಿದೆ. ಶಾಸ್ತ್ರೋಕ್ತ ಮತ್ತು ಸಂಪ್ರದಾಯಬದ್ಧವಾಗಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಕಳಶ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನದ ಉದ್ಘಾಟನೆ, ಪೂಜಾ ಕೈಂಕರ್ಯಗಳ ಬಗ್ಗೆ ವಿವರಿಸಿದ್ರು. ಹಾಂ ಸರ್. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ವಿನಯ್ ಭಟ್ ಅಂತ ಹೇಳಿ ಮೈಸೂರಲ್ಲಿ ಜ್ಯೋತಿಷ್ಯ ಹಾಗೆ ಪೂಜೆ ಕೈಂಕರ್ಯಗಳನ್ನೆಲ್ಲ ಮಾಡ್ತೇವೆ. ವಿಶೇಷವಾಗಿ ನಾವು ಈ ಒಂದು ಸಿದ್ದಪ್ಪಾಜಿ ಸ್ವಾಮಿ ದೇವಸ್ಥಾನದ ಒಂದು ಉದ್ಘಾಟನೆಯನ್ನು ಮಾಡೋದಕ್ಕೆ ಈ ಒಂದು ಹಗಿನವಾಳು ಅಂತಕ್ಕಂತಹ ಗ್ರಾಮಕ್ಕೆ ಬಂದಿದ್ದೇವೆ. ಈ ಗ್ರಾಮದಲ್ಲಿ ಈ ಸಿದ್ದಪ್ಪಾಜಿಯವರ ದೇವಸ್ಥಾನವನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಸಿದ್ದಪ್ಪಾಜಿ ಸ್ವಾಮಿಯವರ ಕಂದಾಯವನ್ನ ಇಲ್ಲಿ ನಾವು ಪ್ರತಿಷ್ಠಾಪಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಎಲ್ಲರೂ ಬಂದು ಕೇಳ್ಕೊಂಡಿದ್ರು. ಹಾಗಾಗಿ ಈ ಒಂದು ಪ್ರತಿಷ್ಠಾಪನಾ ಕಾರ್ಯವನ್ನು ಮಾಡೋದಕ್ಕೆ ಈ ಊರಿಗೆ ಬಂದಿದ್ದೇವೆ. ಇಲ್ಲಿ ಸಿದ್ದಪ್ಪಾಜಿಯವರು, ಮಂಟೇಸ್ವಾಮಿಗಳು, ಹೀಗೆ ಈ ಒಂದು ಸಂತ ಪರಂಪರೆ ಹಾಗೆ ಗುರು ಪರಂಪರೆ ಬಹಳಷ್ಟು ವಿಶೇಷವಾದಂತಹ ಒಂದು ಶಕ್ತಿಯ ಪರಂಪರೆಯಾಗಿ ತೋರಿಸುತ್ತೆ. ಆ ಒಂದು ಸಿದ್ದಪ್ಪಾಜಿಯವರ ವಿಶೇಷವಾದಂತಹ ಶಕ್ತಿ, ಅವರ ಒಂದು ಗುರುತ್ವದ ಶಕ್ತಿ, ಇದೆಲ್ಲವೂ ಕೂಡ ಈ ಗ್ರಾಮದ ಜನರಿಗೆ ಸಿಗಬೇಕು ಅಂತ ಹೇಳಿ ಬಪ್ಪನಪುರದ ಮಹಾಸ್ವಾಮಿಗಳ ಒಂದು ಆಶೀರ್ವಾದದೊಂದಿಗೆ ಈ ಒಂದು ದೇವಸ್ಥಾನವನ್ನ ಗ್ರಾಮಸ್ಥರೆಲ್ಲ ಕೂಡ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಗದ್ದಿಗೆಯನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಕಂದಾಯವನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಆ ಒಂದು ಸಿದ್ದಪ್ಪಾಜಿ ಸ್ವಾಮಿಗಳ ಸಾನ್ನಿಧ್ಯವನ್ನ ಈ ಜಾಗದಲ್ಲಿ ತರಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾವು ನಿನ್ನೆಯಿಂದ ಪ್ರಾರಂಭಿಸಿ ಸಾಮಾನ್ಯವಾಗಿ ನಾವು ವಾಸ್ತು ಒಂದು ಕಟ್ಟಡವನ್ನ ಕಟ್ಟಿದಾಗ ವಾಸ್ತು ಹೋಮ, ರಾಕ್ಷೋಗ್ನ ಹೋಮ, ಗೌರಾಸ್ತ್ರ ಹೋಮ ಅಂತ ಹೇಳಿ ಈ ಎಲ್ಲ ಹೋಮಗಳನ್ನ ಮಾಡ್ತೇವೆ. ಅಂತಹ ಒಂದು ವಾಸ್ತು, ರಾಕ್ಷೋಗ್ನ, ಅಗೌರಾಸ್ತ್ರ ಹೋಮಗಳನ್ನ ಮಾಡಿ ಹಾಗೆ ಇಲ್ಲಿ ದಿಕ್ಪಾಲಕನಿಗೆ ಬಲಿಹರಣವನ್ನ ಮಾಡಿ ಈ ಒಂದು ಜಾಗದ ಶುದ್ಧೀಕರಣವನ್ನ ಮಾಡಿ ಹಾಗೆ ರತ್ನನ್ಯಾಸ ಅಂತ ಹೇಳಿ ಈ ಜಾಗದಲ್ಲಿ ರತ್ನನ್ಯಾಸವನ್ನ ಮಾಡಿ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಲು ಹಾಗೆ ಕಂದಾಯವನ್ನ ಪ್ರತಿಷ್ಠಾಪಿಸಲು ಆ ಜಾಗಕ್ಕೆ ಶುದ್ಧೀಕರಣಗಳ ಹೋಮಗಳನ್ನೆಲ್ಲ ನೆರವೇರಿಸಿ ತನ್ಮೂಲಕವಾಗಿ ಇಲ್ಲಿ ವಿಶೇಷವಾದಂತಹ ಒಂದು ಸಾನ್ನಿಧ್ಯಕ್ಕೆ ಬೇಕಾದಂತಹ ಪೂರ್ವಾಂಗದ ತಯಾರಿಯನ್ನ ಮಾಡಿಕೊಂಡಿದ್ದೇವೆ. ಇವತ್ತಿನ ದಿವಸ ಗ್ರಾಮಸ್ಥರು, ಮುತ್ತೈದೆಯರು, ಚಿಕ್ಕ ಮಕ್ಕಳುಗಳೆಲ್ಲ ಸೇರಿ ದೇವರನ್ನ ತಂದಿದ್ದಾರೆ. ಆ ದೇವರನ್ನ ತಂದು ಈ ಜಾಗದಲ್ಲಿ ಆ ದೇವತಾ ಸಾನ್ನಿಧ್ಯವನ್ನು ನೆಲೆಸೋದಕ್ಕೆ ವಿಶೇಷವಾದಂತಹ ಶಕ್ತಿಯನ್ನ ಅವರು ಅನುಮೋದನೆ ಮಾಡಿದ್ದಾರೆ. ಈ ಮೂಲಕವಾಗಿ ಇಲ್ಲಿ ವಿಶೇಷವಾದಂತಹ ಒಂದು ಮುಹೂರ್ತದಲ್ಲಿ ಆ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಕಂದಾಯವನ್ನ ಅಲ್ಲಿ ಇಟ್ಟು
ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿಷ್ಠಾ ಹೋಮ, ನ್ಯಾಸ ಹೋಮ, ತತ್ವ ಹೋಮ, ಹಾಗೆ ಕಲಾ ಹೋಮಗಳನ್ನು ಮಾಡಿ ಮೂಲ ಮಂತ್ರದ ಹೋಮ ಇವುಗಳನ್ನೆಲ್ಲ ಮಾಡಿ ಆ ಶಕ್ತಿಯನ್ನು ತುಂಬಿ ಕಲಾ ಚೈತನ್ಯವನ್ನ ಅಲ್ಲಿ ತುಂಬಿಸಿ ತನ್ಮೂಲಕವಾಗಿ ಆ ಸ್ವಾಮಿ ಈ ಎಲ್ಲ ಗ್ರಾಮಸ್ಥ ಜನರಿಗೂ ಕೂಡ ಒಳಿತನ್ನ ಉಂಟು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡಿದ್ದೇವೆ. ಈಗ ನಾವು ಆ ದೇವರ ಪ್ರತಿಬಿಂಬವನ್ನ ಕಡ್ಡಾಯವನ್ನ ಎಲ್ಲರಿಗೂ ಕೂಡ ದರ್ಶನವನ್ನು ಮಾಡೋದಕ್ಕೆ ಈಗ ಅನುವು ಮಾಡಿಕೊಂಡಿದ್ದೇವೆ. ಈಗ ಆಗಮಿಸಿದ್ದ ಸಾವಿರಾರು ಸಂಖ್ಯೆಯ ಭಕ್ತರಿಗೆ ದಾನಿಗಳು, ಗ್ರಾಮದ ಗೌಡಿಕೆ, ಊರಿನ ಯಜಮಾನರು, ಗ್ರಾಮಸ್ಥರುಗಳ ಸಹಾಯದಿಂದ ಅನ್ನ ದಾಸೋಹ ಕೂಡ ನಡೆಸಲಾಯಿತು. ಅನ್ನ, ಸಾಂಬಾರ್, ಸಿಹಿ ಬುಂದಿ, ಪಾಯಸ, ಹುಳಿ, ಮೇಲೋಗ್ರ ಸೇರಿ ಇತರೆ ಖಾದ್ಯಗಳನ್ನ ಉಣಬಡಿಸಲಾಯಿತು. ಒಟ್ಟಾರೆ ಗ್ರಾಮದಲ್ಲಿ ಕಳೆದ 40 ವರ್ಷಗಳ ಹಿಂದೆ ಗ್ರಾಮಸ್ಥರು ಕಂಡಿದ್ದ ಕನಸು ಈಗ ನನಸಾಗಿದೆ. ಹಗಿನ್ವಾಳು ಸೇರಿ ಸುತ್ತಮುತ್ತಲ ಗ್ರಾಮಸ್ಥರುಗಳ ಮತ್ತು ದಾನಿಗಳ ಸಹಾಯದಿಂದ 40 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶ್ರೀ ಸಿದ್ದಪ್ಪಾಜಿ ಅವರ ನೂತನ ದೇವಸ್ಥಾನ ನಿರ್ಮಾಣ ಮಾಡಿ ಸಿದ್ದಪ್ಪಾಜಿ ಕಂದಾಯ ಸ್ಥಾಪನೆ ಮತ್ತು ಶ್ರೀ ಬಸವ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಧರೆಗೆ ದೊಡ್ಡವರು ಅಂತಾನೆ ಕರೆಯಲ್ಪಡುವ ಶತಮಾನಗಳ ಹಿಂದೆ ಧರ್ಮ ಕ್ರಾಂತಿ ಮೂಲಕ ತನ್ನದೇ ಆದ ಪರಂಪರೆ ಉಳಿಸಿಕೊಂಡಿರುವ ಕನ್ನಡ ಧಾರ್ಮಿಕ ಜನಪದ ಕಾವ್ಯವೊಂದರ ಕಥಾನಾಯಕ ನೀಲಗಾರರ ಆರಾಧ್ಯ ದೈವ ಶ್ರೀ ಸಿದ್ದಪ್ಪಾಜಿ ಅವರ ದೇವಸ್ಥಾನದಿಂದ ಹಗಿನ್ವಾಳು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ಒಳಿತಾಗಲಿ ಅನ್ನೋ ನಂಬಿಕೆ ಗ್ರಾಮಸ್ಥರು ಮತ್ತು ಭಕ್ತರದಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವಸ್ಥಾನದ ಪೂಜಾ ಕೈಂಕರ್ಯಗಳನ್ನು ಕಣ್ತುಂಬಿಕೊಂಡಿದ್ದು, ಈ ಭಾಗದಲ್ಲಿ ಶ್ರೀ ಸಿದ್ದಪ್ಪಾಜಿ ಮೇಲಿರುವ ನಂಬಿಕೆ ಮತ್ತು ಭಕ್ತಿ ಏನು ಅನ್ನೋದನ್ನ ಅನಾವರಣಗೊಳ್ಳುವಂತೆ ಮಾಡಿತು.